Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 3 verse 7. Then the Lord said, I have seen how cruelly my people are being treated in Egypt. I have heard them cry out to be rescued from their slave drivers. ವಿಮೋಚನಕಾಂಡ 3ನೇ ಅಧ್ಯಾಯ 7ನೇ ವಚನ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಹೌದು, ಕರ್ತನು ನಮ್ಮ ದುಃಖವನ್ನು ಬಲ್ಲಾತನಾಗಿದ್ದಾನೆ. ನಾವು ಅನುಭವಿಸುವ ದುಃಖವನ್ನು, ನಾವು ಅನುಭವಿಸುವ ಬಾಧೆಗಳನ್ನು, ನಾವು ಅನುಭವಿಸುವ ಸಂಕಟಗಳನ್ನು ಆತನು ತಿಳಿದವನಾಗಿದ್ದಾನೆ. ಪ್ರಿಯರೇ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಕರ್ತನು ಆ ನಿನ್ನ ಪರಿಸ್ಥಿತಿಯನ್ನು ತಿಳಿದವನಾಗಿದ್ದಾನೆ. ನಹುಮ 1:7 ನಾವು ನೋಡ್ತೇವೆ. ಪ್ರವಾದಿಯಾದ ನಹುಮನು ಹೀಗೆ ಹೇಳ್ತಾನೆ, ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು ಎಂಬುದಾಗಿ. ಹೌದು, ತಮ್ಮ ಇಕ್ಕಟ್ಟಿನ ದಿನದಲ್ಲಿ ಆಶ್ರಯ ದುರ್ಗವಾಗಿರುವಂಥ ಯೆಹೋವ ದೇವರಿಗೆ ಯಾರು ಮೊರೆ ಹೋಗ್ತಾರೋ, ಯಾರು ಮೊರೆ ಇಡುತ್ತಾರೋ, ಯಾರು ಪ್ರಾರ್ಥನೆ ಮಾಡುತ್ತಾರೋ ಅಂಥವರಿಗೆ ದೇವರು ಆಶ್ರಯ ದುರ್ಗವಾಗಿದ್ದಾನೆ. ಅವರಿಗೆ ಆ ಇಕ್ಕಟ್ಟಿನಿಂದ ಬಿಡಿಸುವಾತನಾಗಿದ್ದಾನೆ. ಅಂದು ಇಸ್ರಾಯೇಲ್ರು ಐಗುಪ್ತ್ಯರ ಗುಲಾಮರಾಗಿ 430 ವರ್ಷಗಳ ಕಾಲ ಇದ್ದರು. ಆ ಕಾನಾನ್ ದೇಶವನ್ನು ಅವರು ಹೊಂದಿಕೊಳ್ಳಬೇಕಾದ್ರೆ ತಾಳ್ಮೆಯಿಂದ ಇರಬೇಕಾಗಿತ್ತು ಪ್ರಿಯರೇ. ಆದರೆ ಇಸ್ರಾಯೇಲರು ಇದನ್ನು ತಿಳಿಯದವರಾಗಿ, ಐಗುಪ್ತ್ಯರ ತೊಂದರೆಯಿಂದ ಸಹಿಸದವರಾಗಿ ನಮ್ಮ ಪಿತೃಗಳ ದೇವರಾದ ಯೆಹೋವನಲ್ಲಿ ಮೊರೆ ಇಡಲಿಕ್ಕೆ ಪ್ರಾರಂಭಿಸಿದರು, ಕಣ್ಣೀರು ಸುರಿಸಲಿಕ್ಕೆ ಪ್ರಾರಂಭಿಸಿದರು. ಆಗ ನಮ್ಮ ಪ್ರೀತಿಯುಳ್ಳ ದೇವರು ಅವರ ದುಃಖವನ್ನು, ಅವರ ಕಣ್ಣೀರನ್ನು, ಅವರು ಮೊರೆ ಇಡುವುದನ್ನು, ಅವರ ಗೋಳಾಟವನ್ನು ತಿಳಿದುಕೊಂಡು ಕೇಳಿಸಿಕೊಂಡು ಮೋಶೆಯ ಬಳಿ ಬಂದು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಅವರ ದುಃಖವನ್ನೆಲ್ಲ ಬಲ್ಲೆನು ಎಂಬುದಾಗಿ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ದೇವರು ನಿನ್ನ ದುಃಖವನ್ನೂ ಕೂಡ ಬಲ್ಲಾತನಾಗಿದ್ದಾನೆ. ನೀನು ನಿನ್ನ ಕೆಲಸದ ಸ್ಥಳದಲ್ಲಿ ಪಡುವಂತಹ ಉಪದ್ರವಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ನೀನು ನಿನ್ನ ಕುಟುಂಬದಲ್ಲಿ ಅನುಭವಿಸುವ ಉಪದ್ರವಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ನೀನು ಪಡುವ ಎಲ್ಲ ಪ್ರಯಾಸಗಳನ್ನು ಆತನು ಬಲ್ಲಾತನಾಗಿದ್ದಾನೆ. ಪ್ರಿಯರೇ, ನಿನ್ನನ್ನು ಬಿಡುಗಡೆಗೊಳಿಸುವ ಸಮಯ ಈಗ ಸಮೀಪವಾಗಿದೆ. ನಿನ್ನನ್ನು ಬಿಡುಗಡೆಗೊಳಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ಈ ಲೋಕದಲ್ಲಿ ಇಳಿದು ಬಂದಿದ್ದಾರೆ. ಅಂದು ಇಸ್ರಾಯೇಲರನ್ನು ಅದ್ಭುತವಾಗಿ ನಡೆಸಿದಂಥ ದೇವರು, ಹಾಲು ಜೇನು ಹರಿಯುವ ಕಾನಾನ್ ದೇಶಕ್ಕೆ ಸೇರಿಸಿದ ದೇವರು ಇಂದು ನಿನ್ನನ್ನೂ ಕೂಡ ನಡೆಸುವನು. ನೀನು ಇನ್ನು ಮೇಲೆ ದೇವರನ್ನು ಹಿಂಬಾಲಿಸು, ದೇವರಿಗೆ ಮೊರೆ ಇಡು, ದೇವರಿಗೆ ಪ್ರಾರ್ಥನೆ ಮಾಡುವಂಥವನಾಗಿರು. ಆಗ ಕರ್ತನು ಖಂಡಿತವಾಗಿಯೂ ನಿನ್ನನ್ನು ಆಶೀರ್ವದಿಸಿ, ನಿನ್ನ ದುರವಸ್ಥೆಯನ್ನು ಹೋಗಲಾಡಿಸಿ, ನಿನ್ನ ಕಷ್ಟದಿಂದ ಬಿಡುಗಡೆಗೊಳಿಸ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವಪ್ಪ. ನೀನು ನಿನ್ನ ಜನರ ದುರವಸ್ಥೆಯನ್ನು ನೋಡುತ್ತಿ ಕರ್ತನೆ. ಅವರು ಇಟ್ಟ ಮೊರೆಗೆ ನೀನು ಕೇಳಿಸಿಕೊಂಡು ಅವರ ದುಃಖವನ್ನು ನೀಗಿಸುತ್ತಿ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಅಂದು ಇಸ್ರಾಯೇಲರನ್ನು ಅವರ ದುಃಖದಿಂದ ಬಿಡುಗಡೆಗೊಳಿಸಿ ಕಾನಾನ್ ದೇಶಕ್ಕೆ ಸೇರಿಸಿದ್ದಿ ತಂದೆಯೇ. ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು ತಂದೆಯೇ. ಇವರಲ್ಲಿ ಅನೇಕರು ಸ್ವಾಮಿ ನಾನಾ ವಿಧವಾದ ಸಂಕಟಗಳಿಗೆ ತುತ್ತಾಗಿದ್ದಾರೆ. ಕಷ್ಟ, ದುಃಖ, ಬೇದೆ, ಬಾಧೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಕರ್ತನೆ. ಅವರ ಸಂಕಟಗಳಿಂದ ಬಿಡುಗಡೆಗೊಳಿಸು ಕರ್ತನೆ. ಅವರಿಗಾಗಿಯೇ ನೀನು ಈ ಲೋಕದಲ್ಲಿ ಇಳಿದು ಬಂದಿದೆಯಲ್ಲಪ್ಪ, ನಿನ್ನನ್ನು ಕೊಂಡಾಡ್ತೇವೆ ದೇವ. ಅವರ ಎಲ್ಲ ಕಷ್ಟದಿಂದ ಅವರಿಗೆ ಬಿಡುಗಡೆ ಕೊಟ್ಟು ನಡೆಸು ಸ್ವಾಮಿ. ಇಂದು ಪರೀಕ್ಷೆ ಬರೆಯಲಿಕ್ಕಿರುವ PUC ಸೆಕೆಂಡ್ ಇಯರ್ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡುತ್ತೇನಪ್ಪ. ಅವರು ಉತ್ತಮವಾಗಿ ಪರೀಕ್ಷೆಯನ್ನು ಬರೆಯಲಿಕ್ಕೆ ಕೃಪೆ ಮಾಡು. ಧೈರ್ಯದ ಆತ್ಮ ಕೊಡು, ಜ್ಞಾನದ ಆತ್ಮ ಕೊಡು, ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗಲಿಕ್ಕೆ ಕೃಪೆ ಮಾಡು ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.